ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಹೊರಡ್ತಾ ಇರುವ ಜಾಗ ಅಂದರೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್. ಇದು ಗೌಡಗಿರಿಯಲ್ಲಿ ಇರುವುದು ಟೆಂಪಲ್. ನಾವು ಬೆಳಿಗ್ಗೆ 5 ಗಂಟೆಯಿಂದ ಆಡುಗುಡಿಯಿಂದ ಬಿಟ್ಟು ಎಲ್ಲ ಗಾಡಿ ತಗೊಂಡು 2 ಅವರ್ ಜರ್ನಿ ಮಾಡಿ ಸದ್ಯಕ್ಕೆ ಮುಟ್ಟಿದ್ದೇವೆ ಇಲ್ಲಿ. ಇವಾಗ ನಂತರ ನೋಡಬೇಕಾಗಿದ್ದು ಇದು ನೋಡಿ, ಚಾಮುಂಡೇಶ್ವರಿ ಟೆಂಪಲ್ ಹೇಗಿದೆ ಅಂತ. ಕಾಯಿಗಳು ಎಲ್ಲಗಳು ಇಲ್ಲಿ ಎಲ್ಲ ಜನರ ನಂಬಿಕೆಯನ್ನು ಹಿಡಿದು ನಿಂತವೆ. ಇಲ್ಲಿ ನೋಡಬಹುದು ನೀವು ಇವಾಗ ಎಂಥ ಸುಂದರವಾದ ವಾತಾವರಣ ಇದು. ಇವನು ಮತ್ತು ನನ್ನೊಬ್ಬ ಫ್ರೆಂಡು ನಾವು ಇಬ್ಬರು ಬಂದಿದ್ದೇವೆ ಇಲ್ಲಿ ತೆಂಗಿನಕಾಯಿಯ ಪ್ರಸಾದವನ್ನು ಹಚ್ಚಿ. ನಿಮ್ಮ ಏನಾದರೂ ಆಗಲಿ, ಏನಾದರೂ ವಿಷಯ ಇದಿರಲಿ ನಿಮ್ಮದು, ಅಲ್ಲಿ ಹೋಗಿ ನೀವು ಎಲ್ಲ ಥರದ ವಿಷಯಗಳನ್ನು ಪರಿಹರಿಸಬಹುದು ಅಂತ ಈ ದೇವಾಲಯದ ಮಾನ್ಯತೆ. ಮತ್ತು ಇಲ್ಲಿ ನಿಮಗೆ 24/7 ಇಲ್ಲಿ ನಿಮಗೆ ದೇವರ ಪ್ರಸಾದವನ್ನು ನೀಡುತ್ತಾರೆ, ನೋಡ್ಬೋದು. ಇದು ನೋಡಿ ಹೇಗೆ ಇಟ್ಟಿದ್ದಾರೆ ಅಂತ ದೇವಾಲಯ ಕ್ಲೀನಾಗಿ ನೋಡಿ. ಈ ದೇವಾಲಯಕ್ಕೆ ಬರುವುದು ಒಂದು ಉದ್ದೇಶ ಎಂದರೆ, ನೋಡಬೇಕಾಗಿದ್ದು ಉದ್ದೇಶ, ರೀಲ್ಸ್ ನೋಡಿ ಬಂದಿದ್ದು ನಾವು ಇಲ್ಲಿ. ಸೊ ಇವಾಗ ನೋಡಿ ಇದು ಎಷ್ಟು ಚಂದ ಉಂಟು ಅಂತ. ಇವನೊಬ್ಬ ನಮ್ಮ ಫ್ರೆಂಡು ನೋಡಿ ತೆಂಗಿನಕಾಯಿಯನ್ನು ಹಾಕಿ ನಾವು ಪೂಜೆ ಮಾಡಿ ಇವಾಗ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ. ನೋಡಿ ದೇವಿಯ ಒಂದು ಪ್ರತಿಮೆಯನ್ನು. ಇವರು ನೋಡಿ ಎಲ್ಲ ಭಕ್ತರು ಇಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದಾರೆ. ನಾವು ಕೂಡ 7-8 ಗಂಟೆ ಆಗಿತ್ತು ಇವಾಗ ಅಲ್ಲಿ ತಲುಪಿ. ನೋಡ್ಬೋದು ಇವರು ಹಾನಿ ಸಿಂಗ್ ಅಂತ ಒಬ್ಬ ಹೆಸರು, ನನ್ನ ಹೆಸರು ಹಾನಿ ಸಿಂಗ್ ಅಂತ. ನೋಡಿ ಹಾಯ್ ಮಾಡ್ತಿದ್ದಾನೆ ನಿಮಗೆ, ಎಲ್ಲರೂ ಹಾಯ್ ಮಾಡಬೇಕಂತ. ಈ ಕಾಯಿಯನ್ನು ನಿಮ್ಮ ಎಲ್ಲ ದೊಡ್ಡ ದೊಡ್ಡ ವಿಷಯ ಇರಲಿ, ಒಂದು ಇದು ವಿಚಾರಣೆ ಇರಲಿ, ಎಲ್ಲ ಪರಿಹರಿಸುತ್ತದೆ ಅಂತ ಈ ದೇವರ ನಂಬಿಕೆ, ದೇವಿಯ ನಂಬಿಕೆಯಲ್ಲಿ ನೋಡಿ. ಜಾತ್ರೆ ಥರ ಒಂದು ಪ್ಲೇಸ್ ಇದು, ನೋಡಬೇಕಾಗಿತ್ತು. ನಾವು ಕೆಲವು ಕ್ಷಣಗಳಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿ ನೋಡುತ್ತಿದ್ದೇವೆ. ಇಲ್ಲಿ ನೋಡಿ ಎಲ್ಲ ಹೀಗೆ ಇದೆ ಅಂತ. ಈ ನನ್ನ ಚಾನಲ್ಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದರೆ ಭಾರಿ ಒಳ್ಳೆಯದಾಗಿದ್ದಿತ್ತು. ಎಲ್ಲ ಅಜ್ಜ ಹಿಡಿದು ಎಲ್ಲರೂ ಬರ್ತಾರೆ ಇಲ್ಲಿ ನಂಬಿಕೆ ಇಟ್ಕೊಂಡು ದೇವರ ಮೇಲೆ. ಇದು ನೋಡಿ ಎಲ್ಲ ಜಾತ್ರೆ ಹೆಂಗೆ ಇದೆ ಅಂತ. ಇವಾಗ ನಾವು ಹೊರಟಿದ್ದು ಒಳಗೆ ಟಿಕೆಟ್ ಕೌಂಟರ್ನಲ್ಲಿ 50 ರೂಪಾಯಿ ಟಿಕೆಟ್ ಹಿಡಿದು ಮ್ಯೂಸಿಯಮಲ್ಲಿ ಹೋಗ್ತಾ ಇದ್ದೀವಿ. ಮ್ಯೂಸಿಯಮಲ್ಲಿ ಹೋಗಿ ಅದರ ಮುಂದಿನ ದೃಶ್ಯ ನಿಮಗೆ, ಮ್ಯೂಸಿಯಂ ದೃಶ್ಯ ಇಲ್ಲಿ ನಿಮಗೆ ನೋಡಬಹುದು. ನೋಡಿ ಟಿಕೆಟನ್ನು ಕೊಟ್ಟಿದ್ದಾರೆ ನನಗೆ, 2 ಟಿಕೆಟ್ಸ. ಹೆಸರು ನೋಡಿ ಇಲ್ಲಿ ಇಲ್ಲಿ ಜನ್ನ ರಾಘವಂಕ ಎಲ್ಲರೂ ಸ್ಪೇಸ್ ನೋಡಿ ಇಲ್ಲಿ ಹೇಗಿದೆ ಅಂತ. ಇದು ನೋಡಿ ಎಲ್ಲ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ? ಇದು ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಅಂತ. ಇಲ್ಲಿ ಮತ್ತು ರಾಣಿ ಚಂದ್ರಮಾಸ ಗುಡಿರಾಯಣ್ಣ ಅವರು ನೋಡ್ಬೇಕು. ಹಿಂಗೆ ನೋಡಿ ಹಿಂಗಿದೆ ಅಂತ ನೋಡಿ. ನಮ್ಮ ಫ್ರೆಂಡ್ಸಿಗೆ ಏನಾಯ್ತಂತ ತುಂಬಾನೇ ಇದು ನೋಡ್ಕೊಂಡು ವಿಡಿಯೋ ಮಾಡ್ತಾ ಬರುವಾಗ
ಸ್ವಲ್ಪ ಕಷ್ಟ. ಅದಕ್ಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ನೋಡಿಕೊಂಡು ಹೋಗಬೇಕು. ನೋಡಿ, ಅಕ್ಕ ಪಕ್ಕ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಶ್ರೀಕೃಷ್ಣ ದೇವರಾಯ, ಗಂಡುಲಿಗ ಕುಮಾರರಾಮ. ನೋಡಿ, ಇವರು ಎಲ್ಲರೂ ಪುರಂದರದಾಸರು. ನೋಡಿ ಇಲ್ಲಿ ಯಾರು, ಕನಕದಾಸರು, ಸರ್ವಜ್ಞ. ನೋಡಿ ಇಲ್ಲಿ ಹಿಂಗೆ ಅಂತ ಚೆನ್ನಾಗಿದೆ ಅಲ್ವಾ? ಮತ್ತೆ ಮ್ಯೂಸಿಯಂ ಅಲ್ಲಿ ಮುಂದೆ ನಡೀತಾ ಇದು ನಮ್ಮ ನೋಡಿ ವೀರ ವನಿತಿ ವನಕ ಒಬ್ಬವ್ವ ಹೈದರಾಲಿ ಸೈನ್ಯವನ್ನು ಬಕ್ಕು ಬಡಿಯುತ್ತಿರುವ ದೃಶ್ಯ. ನೋಡಿ ಇಲ್ಲಿ ಬಕ್ಕು ಬಡಿಯುತ್ತಿರುವ ದೃಶ್ಯವನ್ನು ಇದೆ ನೋಡಿ ಇಲ್ಲಿ. ಮತ್ತೆ ನಮ್ಮ ಇವರು ಜೋರಾವರು, ದುಂಡಿಯ ವಾಗ್, ಸಿಂಧೂರ್ ಲಕ್ಷ್ಮಣ ನೋಡಿ, ಸಿಂಧೂರ್ ಲಕ್ಷ್ಮಣ ಅಂತ. ಲಕ್ಷ್ಮಣನ ಏನನ ಇವ್ರು ನೋಡಿ, ಬೆಳವಡಿ ಮಲ್ಲಮ್ಮ. ನೋಡಿದ್ರ ಹಿಂಗಿದೆ ಅಂತ. ನೋಡಿ ಇಲ್ಲಿ ನಾಗವರ್ಮ, ಗೌತಮಿ ಪುತ್ರ ಸಾಕರ್, ಇವ್ರ ಬಗ್ಗೆ ನಾವು ಓದಿರುತ್ತೇವೆ ಇಲ್ಲಿ ಕ್ಲಾಸ್ 10, 9 ಅಲ್ಲಿ. ಒಂದನೇ ನಾಗಚಂದ್ರ, ನಾಗವರ್ಮ ನಾಗಚಂದ್ರ. ಇಲ್ಲಿ ಕವಿರತ್ನ ಕಾಳಿದಾಸ ನೋಡಿ ಇಷ್ಟೇ. ಮತ್ತೆ ಇಲ್ಲಿ ಬರುವಾಗ ಇಲ್ಲಿ ನೋಡಿ ಬಸವಣ್ಣನವರು ಕಥೆಯನ್ನು ಕೇಳುತ್ತಾ ಕುಂತ ಜನರು. ಇಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿ ಮತ್ತು ಜೋಡದಾಸಿಯಮರನ್ನ ತನ್ನ ಶರಣರಿಗೆ ಪ್ರವಚನ ಮಾಡುತ್ತಿರುವ ದೃಶ್ಯ ನೋಡಿ. ಇಲ್ಲಿ ಪ್ರವಚನವನ್ನು ಮಾಡುತ್ತಿರುವ ದೃಶ್ಯ ಇಲ್ಲಿ ನೋಡಿ. ಕಲ್ಯಾಣಿ ಚಾಲುಕ್ಯರ ದೊರೆ ವಿಕ್ರಮಾದಿತ್ಯ ಹೇಗೆ ಇದ್ದ ಅಂತ. ಮತ್ತೆ ಇಲ್ಲಿ ಕೆಳದಿ ಸಂಸ್ಥಾಪಕ ವಿಶ್ವಪ್ಪ ನಾಯಕ ಅಂತ ನೋಡಿ. ಇಲ್ಲಿ ಕಳದಿ ಚೆನ್ನಮ್ಮ, ಝಾನ್ಸಿ ಕಿರಣ್ ಲಕ್ಷ್ಮೀಬಾಯಿಯನ್ನು ನೋಡಿ. ಇಲ್ಲಿ ನೋಡಿ ಹಿಂಗೆ ಇದ್ರು ಅಂತ. ಕೋಟೆ ನೋಡಿ ಫುಲ್ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲ. ಇಲ್ಲಿ ಮೊದಲಿನ ರಾಜಕಾರಣಿ ಬರೀ ರಾಜರು ಇದ್ದಾರೆ. ಮಂಗಳೂರು ನಗರ ಕೆಂಪೇಗೌಡ ನೋಡಿ, ಕೆಂಪೇಗೌಡ ಹಂಗೆ ಮುಂದೆ ಬಿತ್ತು ಹಾಗೆ ಆಗುತ್ತಿದೆ. ಇವರು ನೋಡಿ ನಮಸ್ಕಾರವನ್ನು ಮಾರುತ್ತಾ ನಮ್ಗೆ ಒಳಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇವಾಗ ನೀವು ನೋಡುತ್ತಿರುವ ದೃಶ್ಯ ಶೈಲಾಪುತ್ರಿ. ಸಿರಿಗನ್ನಡಂ ಗಲ್ಗೆ ನೋಡಿ, ಕನ್ನಡ ಮಾತೆ ಸರಸ್ವತಿಯವರು, ಮಹಾಗೌರಿಯವರು, ಬ್ರಹ್ಮಚಾರಿಣಿಯವರು ನೋಡಿ. ನೋಡಬೇಕಾಗಿದ್ದ ದೃಶ್ಯ ಇವೆಲ್ಲ. ನೋಡು ಚಂದ್ರಘಂಟ ನೋಡಿ ಹಿಂಗೆ ಇದೆ ಅಂತ ನೋಡಬಹುದು ನೀವು. ಇಲ್ಲಿ ಎಲ್ಲ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಮ್ಯೂಸಿಯಂ ಅಲ್ಲಿ ಇರುವುದು ನಾವು ಇಲ್ಲಿ ಎಲ್ಲರೂ. ಸೊ ನೀವು ಇವಾಗ ನೋಡಬಹುದು ಸ್ಕಂದ ಮಾತಾ ಅಂತ ನೋಡಿ. ಇವರು ಕ್ಯಾತಯನಿ ಅಂತ ನೋಡಿ ಹೆಂಗಿದೆ ಅಂತ ನೋಡಿ. ಬಿಕ್ಕಿದವರು ಇವರು ಕಾಳಿ ಮಾತಾಯಿಯವರು ನೋಡಿ ಹೆಂಗಿದೆ ಅಂತ ನೋಡ್ಬಿಟ್ರಾ? ಹಿಂಗೆ ಬರ್ತಾ ಇವಾಗ ಇದು ನೋಡಿ, ಇವರು ನಮ್ಮ ಮಹಾಗೌರಿಯವರು ಹಿಂಗೆ ಇದೆ ಅಂತ ನೋಡಬೇಕಾಗಿದ್ದ ದೃಶ್ಯ. ಸಿದ್ಧೈರಾತ್ರಿ ಅಂತ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ನಮಸ್ಕಾರ. ಕೈಲಾಸವನ್ನು ನೋಡಿ ಇವಾಗ ನೋಡ್ತಾ ಇರುವುದು ಕೈಲಾಸ ನೋಡಿ. ಶಿವ ಶಂಕರ್ ಅವರು ಕುಳಿತಿರುವ ದೃಶ್ಯ ನೋಡಿ.
ಕೈಲಾಸ ಪರ್ವತ, ಗಣಪತಿ ನೋಡಿ, ಅಮ್ಮ ಪಾರ್ವತಿ ನೋಡಿ, ನಂದಿ ನೋಡಿ, ನಂದಿ ನೋಡುತ್ತಿರುವ ನಮಗೆ ನೋಡಿ, ನಂದಿ ನಮಗೆ ನೋಡುತ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಒಂದು ಗಣಪತಿ ಅವರು ನಮ್ಮವರು, ಇವರು ನೋಡಿ ಪಾರ್ವತಿ ಅಮ್ಮ ಅವರು ನಮ್ಮವರು, ಕಾರ್ತಿಕೇಯ ನೋಡಿ, ಇಲ್ಲಿ ಶಿವಲಿಂಗ ನೋಡಿ, ಇಲ್ಲಿ ಎಲ್ಲದನ್ನು ನೋಡಿ. ಇಲ್ಲಿ ನೀವು ನೋಡಬೇಕಾಗಿದ್ದ ದೃಶ್ಯ ಎಲ್ಲ. ಇವರು ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು. ಗೋಪಾಲ್ ಕೃಷ್ಣ ಗೋಖಲೆ ನೋಡಿ ಹೇಗಿದ್ರು ಅಂತ, ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿ ಹೇಗಿದ್ರು ಅಂತ. ಹಿಂಗೆ ಬರ್ತಾ ಬರ್ತಾ ಬಂತು ನಾವು ಶಿವಾಜಿ ಮಹಾರಾಜ್. ಇದು ಸ್ವಲ್ಪ ರಾಂಗ್ ಬರ್ದಿರುವುದು, ಇಲ್ಲಿ ಬರಬೇಕಾಗಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್, ಇಲ್ಲಿ ಶಿವಾಜಿ ಮಹಾಶ್ರೀ ಬರ್ದಿರುವುದು. ಇದು ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗಿದ್ದ ವಿಚಾರವನ್ನು ಇಲ್ಲಿ ಮನವಿ ರೂಪದಲ್ಲಿ ಇಡುತ್ತಿದ್ದೇನೆ. ಇಲ್ಲಿ ನೋಡಿ ಮಹಾರಾಣಾ ಪ್ರತಾಪ್ ಅವರು, ಸ್ವಾಮಿ ವಿವೇಕಾನಂದ್, ಸ್ವಾತಂತ್ರ್ಯ ಹೋರಾಟಗಾರರು, ಜ್ಯೋತಿಬಾ ಫುಲೆ, ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ. ಇವರು ನೋಡಿ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಚಂದ್ರಪಾಲ್, ವಿ.ಎನ್. ಚಂದ್ರಪಾಲ್. ಇದು ಇಸ್ರೋದು ಒಂದು ಬ್ರಹ್ಮಾಂಡವನ್ನು ಇಲ್ಲಿ ನೀವು ಕಾಣಬಹುದು. ಇದು ಇಸ್ರೋ ಚಂದ್ರಯಾನ ಇಲ್ಲಿ ನೋಡಬಹುದು. ಇಲ್ಲಿ ನೋಡಬೇಕಾಗಿದ್ದ ವಿಷಯ ಇದು ಇಸ್ರೋ ಮಿಸೈಲ್ ನೋಡಬಹುದು, ರಾಕೆಟ್ ಲಾಂಚ್. ಇದು ಎಲ್ಲ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ನೋಡಿ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್ ಸಿಂಗ್ ನೋಡಿ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಈ ಕಡೆ ನೋಡಿದರೆ ಸಂಚಿ ಹೊನ್ನಮ್ಮ, ಸಾವಿತ್ರಿಬಾಯಿ ಫುಲೆ, ನಾಯ್ಡು, ಸರೋಜನಿ, ಈ ನಿರ್ಮಲಾನಂದ ಸ್ವಾಮೀಜಿ ನೋಡಿ. ಇಲ್ಲಿ ನೋಡಿ, ಇದು ದೊಡ್ಡ ವಿಷಯ. ಇಲ್ಲಿ ನೋಡಬೇಕಾಗಿದ್ದ ವಿಷಯ ನೋಡಿ. ಇಲ್ಲಿ ಈ ಸೂಜಿ ದುರಂತ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಮೋದಿ ನದಿಯ ದಂಡೆಯ ಮೇಲಿರುವ ಒಂದು ಚಿಕ್ಕ ಗ್ರಾಮ. ಈ ಗ್ರಾಮವು ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಮೊದಲ ಗ್ರಾಮವಾಯಿತು. ನೋಡಬೇಕಾಗಿದ್ದ ಓದ್ರಿ, ಸ್ವಲ್ಪ ಓದ್ಕೊಂಡು ತಿಳಿದು ಮಾತಾಡಿ ಎಲ್ಲರಿಗೆ ಪ್ರಸಾರ ಮಾಡಿ. ನರಗುಂದ ದೇಸಾಯಿ ನೋಡಿ, ಇಲ್ಲಿ ನರಗುಂದ ದೇಸಾಯಿ ಅವರು, ನಾಯಕನೂರಿ, ಮಹಾದೇವಪ್ಪ ನೋಡಿ, ರಾಣಿ ಅಕ್ಕ ದೇವಿ ನೋಡಿ, ನೋಡ್ಬಿಟ್ರಾ ಎಲ್ಲ ಇವ್ರ ಹೆಸರು ನೋಡಿ. ಸ್ವಲ್ಪ ನೋಡ್ಬೇಕಾಗಿದ್ದ ವಿಷಯ ಇದು. ಇವರು ನಮ್ಮ ಕರ್ನಾಟಕ ಮಾತೆ ಕನ್ನಡಾಂಬೆಯನ್ನು ನೋಡಬೇಕಾಗಿದ್ದ ವಿಷಯ ಕನ್ನಡಾಂಬೆ ಇದು. ಆಮೇಲೆ ಮ್ಯೂಸಿಯಂ ಅಲ್ಲಿ ಮುಂದೆ ಬರುತ್ತಾ ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ಬರುತ್ತಾ ನೋಡಬೇಕಾಗಿದ್ದ ವಿಷಯ ಏನಂತಾರೆ, ಇವಾಗ ನಾವು ಬರ್ತಾ ಇರುವುದು ಹಳ್ಳಿ ಮನೆಯಲ್ಲಿ. ಇವಾಗ ನಾವು ಬಂದಿರೋದು ಹಳ್ಳಿ ಮನೆ ನೋಡಬೇಕು ನೀವು. ಹಳ್ಳಿ ಮನೆ ನೋಡಿ, ಇಲ್ಲಿ ಹಳ್ಳಿ ಮನೆ ನೋಡಬೇಕಾಗಿದ್ದ ವಿಷಯ ಇದು ಎಲ್ಲ. ನೋಡಬೇಕಾಗಿದ್ದ ವಿಷಯ ಹಳ್ಳಿ ಮನೆ ನೋಡಬಹುದು ನೀವು ಸ್ನೇಹಿತರೆ. ಇವಾಗ ನೋಡಬೇಕಾಗಿದ್ದ ವಿಷಯ ಇದು ನೋಡಿ. ನಮ್ಮ ಹಳ್ಳಿ ಜನರು ಹೆಂಗೆ ಕೆಲಸ ಮಾಡ್ತಾರಂತ, ಹಿಂಗೆ ಬದುಕುತ್ತಾರೆ ಅಂತ ವಿಲೇಜಲ್ಲಿ ನೋಡಿ. ಇವೆಲ್ಲ ಸಾಮಗ್ರಿಗಳು, ಸೀರೆ, ದೇವರ ಒಂದು ಫೋಟೋ, ಇದು ಒಂದು ಪ್ರವಚನ, ಮತ್ತು ಭವಿಷ್ಯದಲ್ಲಿ ಇದು ಆಗುವ ಭಟ್ಟರ ಹತ್ರ ಕೇಳುವ ವಾಣಿ. ಇವರು ನೋಡಿ ಭಟ್ಟರುಗಳು, ಪೂಜೆಯನ್ನು ಮಾಡುವರು ಅವರು ನೋಡಿ ಭಟ್ಟರೇ, ಎಲ್ಲ ಇಲ್ಲಿದೆ. ಇಲ್ಲಿ ನೋಡಿ CCTV ಕ್ಯಾಮ್ರಾ ನಮಗೆ ನೋಡುತ್ತಿದ್ದಾರೆ. ಇಲ್ಲಿ ನೋಡಿ, ಸ್ವಲ್ಪ ನೋಡಬೇಕಾಗಿದ್ದ ವಿಷಯ ಇದು. ಇಲ್ಲಿ ನೋಡಿ ಮಕ್ಕಳು ಆಟ ಆಡುತ್ತಿದ್ದಾರೆ, ಬಟ್ಟೆ ಒಗೆಯುತ್ತಿದ್ದಾರೆ, ಲೋಹಾರರು ಕೆಲಸ ಮಾಡುತ್ತಿದ್ದಾರೆ. ಇವರು ನೋಡಿ ಎಷ್ಟು ಚಂದ ಉಂಟು ಅಂತ ನೋಡಿ. ನೋಡು ಚಂದ ಉಂಟಲ್ಲ ಕಾಣಿಕೆ. ಇವರು ನೋಡಿ, ಇಲ್ಲಿ ಸ್ವಲ್ಪ ಗದ್ದೆ ನೋಡಿ, ಇದು ವಿಲೇಜ್ ನೋಡಿ. ಸ್ವಲ್ಪ ಇಲ್ಲಿ ಮನೆ ನೋಡಿ, ವಿಲೇಜ್ ನೋಡಿದ್ರಾ? ನೋಡಿಲ್ಲ ಅಂದರೆ ನನಗೆ ನಾನು ತೋರಿಸ್ತೀನಿ. ಭಾರತ ಮಾತೆ ನೋಡಿ, ಭಾರತಾಂಬೆ. ಇದು ನೋಡಿ ನಂದಿ, ಕೈಲಾಸ ಪರ್ವತ ನೋಡಿ. ಇದು ಎಲ್ಲ ನೋಡಬೇಕಾಗಿದ್ದ ವಿಷಯ
ಏನು ನೋಡಬಾರ್ದು ಅದು ನೋಡ್ತೀರಾ, ನೋಡಬೇಕು ಅದು ನೋಡೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಮಂಗಲ್ ಪಾಂಡೆ, ಹುತಾತ್ಮ ಪೊಲೀಸ್ ಅಶೋಕ್ ಚಕ್ರವರ್ತಿ, ಇವರು ನಮ್ಮ ಭಾರತವನ್ನು ಆಳುತ್ತಿದ್ದರು. ಮೊದಲು ನಮಗೆ ಗೊತ್ತಿರೋ ಪ್ರಕಾರ ಪ್ರಾಚೀನ ಭಾರತದಲ್ಲೇ ಖ್ಯಾತ ಆರ್ಯಭಟವನ್ನು ನೋಡಬಹುದು. ಮಂಗಳೂರು ಸಮಾಚಾರ ನೋಡಿ, ಇವೆಲ್ಲ ನೋಡಿ ಓದಬೇಕು. ಮಂಗಳೂರು ಸಮಾಚಾರ ಪತ್ರಿಕೆ ನೋಡಿ ಏನೇನು ಬರೆದಿದ್ದಾರಂತ. ಬಾರಿ मूर्तिकार, हाँ शिल्पकारರು. किसका प्रॉब्लम हो रहा है? सांस का? कैसे यार पाजी? ಇಲ್ಲಿ ನೋಡಿ ಜನಾಂಗದವರು, ಬೇಕರಿ ಐಟಮ್ಸ್ ನೋಡಿ. ಇವರು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಗುರಿಗಳೇ. ಇದು ನೋಡಿ ಸಣ್ಣಗಾರರು ನಿತ್ಯ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ನೋಡಿ ಆಟ ಆಡುತ್ತಿದ್ದಾರೆ. ಅಲ್ಲಿ ನಮ್ಮ ಇವರು ಕೂತ್ಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ಅಮ್ಮ ಹೇಗೆ ತನ್ನ ಮಗುವಿನ ಕೂದಲನ್ನು ಸರಿ ಮಾಡಿಸ್ತಿದ್ದಾರೆ. ಇವರು ನೋಡಿ ಪುಷ್ಪಹಾರವನ್ನು ನೋಡುತ್ತಿದ್ದಾರೆ, ಹೂಗಾರರು. ಇವರು ನೋಡಿ ಗೌಡ್ರ ಮನೆ. ಭಕ್ತಾರರು. ಇದು ನಮ್ಮ ಭಾರತದ ಸಂಸ್ಕೃತಿ ನೋಡಿ. ಇವರು ಕುತ್ಕೊಂಡು ಮಾಡುತ್ತಿದ್ದಾರೆ ಶೇವಿಂಗ್ಸನ್ನು, ಗಡ್ಡಲುಗಳನ್ನು ತೆಗೆದಿದ್ದಾರೆ. ಇದು ನೋಡಬೇಕಾಗಿದ್ದ ವಿಷಯ ಒಂದು ನೋಡಿ. ಇದು ನೋಡಿ ಕೆಲಸ ಹೇಗೆ ಮಾಡ್ತಾರಂತ. ಗದ್ದೆಯಲ್ಲಿ ಕೆಲಸ ಮಾಡುವ ಜನರು ಅಂದರೆ ರೈತರು. ರಾಜರುಗಳು ಕುತ್ಕೊಂಡಿದ್ದಾರೆ ನೋಡಿ. ನೋಡಿದ್ರ ಹಂಗೆ ಕುತ್ಕೊಂಡಿದ್ದಾರೆ. ನರ್ಮದಾ ನದಿ ನೋಡಿ. ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್, ಇಲ್ಲಿ ತ್ರಿಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ ನೋಡಿ. ಸ್ವಲ್ಪ ಹಾಂ, ಇದು ನೋಡಿ ಉತ್ತರಾಖಂಡ್ ಕೇದಾರ್ನಾಥ್ ಜ್ಯೋತಿರ್ಲಿಂಗ್. ಇಲ್ಲಿದೆ ನೋಡಿ ಭೀಮಶಂಕರ ಜ್ಯೋತಿರ್ಲಿಂಗ್ ಮಹಾರಾಷ್ಟ್ರ. ಇಲ್ಲಿ ನೋಡಿ ಕಾಶಿ ವಿಶ್ವನಾಥ್ ಉತ್ತರ ಪ್ರದೇಶ್. ಇಲ್ಲಿ ನೋಡಬೇಕಾಗಿದ್ದು ಮಲ್ಲಿಕಾರ್ಜುನ್ ಜ್ಯೋತಿರ್ಲಿಂಗ್ ಆಂಧ್ರ ಪ್ರದೇಶ್. ರಾಮೇಶ್ವರಂ ಜ್ಯೋತಿರ್ಲಿಂಗ್ ಕೇರಳ, ತಮಿಳುನಾಡು. ಓಂಕಾರೇಶ್ವರ ಜ್ಯೋತಿರ್ಲಿಂಗ್ ಮಧ್ಯಪ್ರದೇಶ್. ಇಲ್ಲಿ ನೀವು ನೋಡಬೇಕಾಗಿದ್ದ ವಿಷಯ ನಾಗೇಶ್ವರ ಜ್ಯೋತಿರ್ಲಿಂಗ್ ಗುಜರಾತ್. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ್ ಮಧ್ಯಪ್ರದೇಶ್. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ್ ಔರಂಗಾಬಾದ್ ಜಾರ್ಖಂಡ್. ವೈದ್ಯನಾಥ್ ಜ್ಯೋತಿರ್ಲಿಂಗ್ ಜಾರ್ಖಂಡ್. ಇವರು ನೋಡಿ ಎಲ್ಲರೂ ಹಿಂಗೆ ಕುತ್ಕೊಂಡಿದ್ದಾರಂತ. ಇದು ನಮ್ಮ ಕಾವೇರಿ, ಕರ್ನಾಟಕ ರಾಜ್ಯದ ಜೀವನೋದಯಕಾರಿ ಕಾವೇರಿ. ಕೊಡಗಿನ ತಲಕಾವೇರಿಯಲ್ಲಿ ಉಗಮವಾಗುವ ಈ ಪವಿತ್ರ ನದಿಯು ಕರ್ನಾಟಕ ತಮಿಳುನಾಡಿನ ಮೂಲಕ ಹರಿಯುತ್ತ ಕೊನೆಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಸಮಾನವಾಗುತ್ತದೆ. ಈ ನದಿ ತೀರಗಂಟು ಅನೇಕ ಪ್ರಖ್ಯಾತ ಧಾರ್ಮಿಕ ಕ್ಷೇತ್ರಗಳಿವೆ. ಗಂಗಾ ನೋಡಿ, ಕೇದಾರ್ನಾಥದಿಂದ ಹರಿದು ಬಂದು ಬಂಗಾಳ ಕೊಲ್ಲಿಯಲ್ಲಿ ಗಮನವಾಗುವ ನಮ್ಮ ಗಂಗೆ ಅಂತ ಕೊಂಡಿರುವ ಒಂದು ನದಿ. ಸಿಂಧು. ನಮಸ್ಕಾರ ಭಟ್ಟರೆ, ನಮಸ್ಕಾರ ಭಟ್ಟರೆ. ಇದು ನೋಡಿ ಅತಿ ಮಹರ್ಷಿಗಳು ನೋಡಿ, ಮಹರ್ಷಿಗಳು ನೋಡಿ. ಇಲ್ಲಿ ಮಾತೆ ನೋಡಿ, ಮಹೇಶ್ವರಿ, ಇಂದ್ರಾಣಿ, ಕುಮಾರಿ. ಎಕ್ಸಿಟ್ ಬಾರ ನೋಡಿದ್ರ ಹಿಂಗಿದ್ದಾರಂತ ನೋಡಿ, ಸ್ವಲ್ಪ ನೋಡಿ. ಬಾಲ್ ಗಂಗಾಧರ್ ತಿಲಕ್
ಬಾಲಗಂಗಾಧರ ಏಕಲವ್ಯ ಬಿಟ್ಟರ್ ಕನಪ್ಪ ಬೇಡರ್ ಕನಪ್ಪ ಹನುಮಂತರಾಯ ಇದು ನೋಡಿ ಎಲ್ಲ ವಿಡಿಯೋ ಪೂರ್ತಿಯಾಗಿ ನೋಡಿದ ಮೇಲೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಒಂದು ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ and watch more videos.